ಹಸಿರು ಸೀರೆ ಇಟ್ಟು ಶೃಂಗಾರವಾಗಿ ಸೋಗಿಸುತ್ತಿರುವ ಈ ನಿನ್ನ ಒಣ ದೇವತೆ, ಈ ಒಣ ದೇವತೆಯ ವರ್ಣೆಯನ್ನು ಎಷ್ಟು ಮಾಡಿದ್ರು ಸಾಲದು ಅಮ್ಮ. ನಾನು ಚಿಕ್ಕನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಮಾವನ ಆಶ್ರಯದಲ್ಲಿ ಬೆಳೆದು ನಿಂತಿದ್ದೇನೆ. ಈ ನನ್ನ ಆಶ್ರಯವನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ನನ್ನ ಶಂಕರ ಮಾವನಿಗೆ ನನ್ನನ್ನು ಜೋಡು ಮಾಡಿ ನನ್ನ ಬದುಕು ಎಂಬ ಗಾಳಿಯನ್ನು ಯಾವ ಬಿರುಗಾಳಿಗೆ ತಾಕದಂತೆ ನಡೆಸುವ ಭಾರ ನಿನ್ನನ್ನೇ ಕುಡಿದೆ. ಆದರೆ ಈ ವನತೆ ದೇವತೆ ಶೃಂಗಾರವನ್ನು ನನ್ನ ಕಾಲೇಜಿನಲ್ಲಿ ನಾನು ಕಂಡಿದ್ದಿಲ್ಲ. ಆದರೆ ಈಗ ಈ ನನ್ನ ಕಣ್ಣು ತುಂಬ ನಾನು ನೋಡ್ತಾ ಇದ್ದೇನೆ. ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಮಾತಿಲ್ಲ ಕಥೆ ಇಲ್ಲ ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಓಹೋ, ಯಾವುದೋ ಒಂದು ಕೋಗಿಲೆ ಹಾಡಿ ಕುಡಿದು ಕೊಪ್ಪಳಿಸ್ತಾ ಇದ್ದಿಲ್ಲ. ಇದೇನು ರಂಬೆಯೋ, ಊರ್ವಶಿಯೋ ಅಥವಾ ಸಾಕ್ಷಾತ್ ಶಾರದೆಯೋ? ಯಾರಾದ್ರೆ ಏನು, ಈ ಹಣ್ಣನ್ನು ನಾನು ದಕ್ಕಿಸಿಕೊಳ್ಳಲೇಬೇಕು. ನಾ ಬಯಸಿದ ಹಕ್ಕಿ ಇದೇ ತಕ್ಕ ಸಮಯ. ಯಾರು? ನಾನೇ ಧನಿಕರ ಒಡೆಯ ಧನ್ರಾಜ್, ಪಕ್ಷದ ರಾಜ್ಯಾಧ್ಯಕ್ಷ. ಇರಬಹುದು, ಆದ್ರೆ ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಲು ಅಂತ ಬಂದಿದ್ದೀರಾ? ರೋಡ್ ರಿಪೇರಿ? ಸವರ್ಣ ಸೌಧದ ಪುತ್ತ ಅಂತ ನಿನ್ನ ಕೊರಳೆಂಬ ಮೇನ್ ರೋಡ್ಗೆ ತಾಳಿ ಕಟ್ಟಿ ನಿನ್ನ ಬಾಳೆಂಬ ಧ್ವನಿಯನ್ನು ಸಾಗಿಸುವ ಬಂದಿರಬೇಕು. ನನ್ನ ಕೊರಳಿಗೆ ತಾಳಿ ಕಟ್ಟು ಮಾತಾಡೋ ಹಕ್ಕು ನಿನಗಿಲ್ಲ. ನನ್ನ ಬಗ್ಗೆ ಮಾತನಾಡಲು, ನನ್ನ ಬಗ್ಗೆ ವಿಶ್ವಾಸಗಳು ನನ್ನ ಮಾವ ಅಂದಿದ್ದಾರೆ. ನಡು, ಹೆಚ್ಚಿಗೆ ಮಾತನಾಡದೆ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗಿರ್ಜಾ. ಮೈ ಮರೆತು ನಿಂತಿರುವ ಮನ್ಮಥನ ರಚನೆಗೆ ಮೈ ಸುಖ ನೀರಲು ನಾನು ಜಗನಾಚಾರಿ ಕಡೆಯಿಂದ ಕೆತ್ತಿನ ಶಿಲೆ ಅಂತೆ ಅಬ್ಬರದ ರಾಣಿ ನನ್ನ ಕಣ್ಮು ನಿಂತಾಗ ನಿನ್ನ ಕೈ ಹಿಡಿದು ನನ್ನ ಬಲವಾದ ಛಲ. ಈ ಹಿಡಿದ ಹಠವನ್ನು ಬಿಡದೆ ಇದ್ರೆ ನಿನ್ನ ಘಟ ಉರುವುದು ಖಂಡಿತ. ಘಟ ಕಳೆದುಕೊಂಡರು ಹಠ ಸಾಧಿಸೇ ಸಾಯ್ತೀನಿ ಎಂಬುದು ಮಾತ್ರ ಮರೆಯಬೇಡ. ಈ ಧನ್ರಾಜ ಘಟ ಸರ್ಪ ಬಂದು ಕಚ್ಚಿದ್ರು
ದುಶ್ಯಾಸನ ಸೀರಿ ಬಿಚ್ಚಂತೆ ನಿನ್ನ ಸೀರೆಯನ್ನು ಬಿಚ್ಚದೆ ಬಿಡಲಾರೆ. ಏ ಹುಚ್ಚ, ಅಂದು ದ್ರೌಪದಿಯನ್ನು ಸೀರೆ ಸಡಿದು ಅವಳು ದೇಹವನ್ನು ಕಣ್ಣು ತುಂಬ ನೋಡ್ಬೇಕು ಅಂತ ದುಶ್ವಾಸನ ಛಲ ಪಟ್ಟು ನಿಂತ. ಆದ್ರೆ ಅವನ ಮದ್ದನ್ನು ಇಳಿಸಿ ತನ್ನ ತಂಗಿಯನ್ನು ಕಾಪಾಡಲು ಶ್ರೀಕೃಷ್ಣ ಬಂದ. ಅವಳ ಅಣ್ಣ ಅವಳ ಮಾನವನ್ನು ಕಾಪಾಡಿದ. ಅಷ್ಟೇ ಅಲ್ಲ ಕಣೋ, ಅವಳ ಗಂಡನ ಭೀಮನ ಕೈಯಿಂದ ಆ ದುಶ್ವಾಸನ ದೇಹವನ್ನು ತುಂಡು ತುಂಡು ಮಾಡಿದ್ದು ಮರೆಯಬೇಡ ಕಣೋ ನೀನು. ಗಂಡನೆಲ್ಲವೇ ಹೊಂಡನಂತೆ ಪಗಲುವ ಹಣ್ಣು, ಮತ್ತೊಬ್ಬರ ಸತ್ತಾಗಿ ಬಿತ್ತಿರುವ ಹೆಣ್ಣೆ. ಈ ಪುಂಡ ಧನರಾಜ ಜೀವಂತವಾಗಿರುವರಿಗೆ ನಿನ್ನ ಕೈ ಹಿಡಿಯಲು ನನ್ನ ಹೊರತು ಹೊಟ್ಟೆಲ್ಲ ಹೊತ್ತಾದೋ ಇಲ್ಲ ಈ ಜನರಲ್ಲಿ. ಇದರ ಕಣೋ ಭಂಡ, ನಿನ್ನಂತ ಭಂಡರ ಕಿಶಿರತ್ನ ನೋಡಲು ಹುಟ್ಟಿದ್ದಾನೆ ಸೂರ್ಯ ವಂಶದಲ್ಲಿ. ಇಷ್ಟೆಲ್ಲ ತಿಳಿದೆ ಈ ಅರಿವಿನ ಪುಷ್ಪವನ್ನು ನೀನು ದುಂಬಾಗಿ ಹೀರಲು ಬಂದಿದ್ದೆ. ಆದ್ರೆ ಅವನಿಗಿಂತ ಮೊದಲು ಈ ಸಮಾಜದ ಗರತೆ ರೋಣಿಯನ್ನು ಹಂದಿಯಂತೆ ತಿಂದು ಹೋಗ್ತಾರೆ ಬಲು ಎಚ್ಚರ. ಸಮಾಜ ಇಲ್ಲಿ ಎಂತ ಗರ್ತಿಯರಿದ್ದಾರೆ ಗೊತ್ತೇ ಗಿರ್ಜಾ ನನಗೆ. ಗಂಡನೇ ದೇವರೆಂದು ಪಾದ ಪೂಜೆ ಮಾಡಿ ಶಂಭೋಲಿಂಗನ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತೇಳಿ ತಾನು ಬಯಸಿದ ತನ್ನ ಪ್ರಿಯಕರ ಜೊತೆ ಕಾಮಕಿರಡಿ ಆಡಿಯೋ ಬರೋ ಗಂಡ ಹೆಣ್ಣು ಬಯಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನನ್ನು ಒಂದ ಮಲಗಿಸಿ ಮೆಂಡನಿಗೆ ಹಾಲು ಸಕ್ಕರೆ ಬೆರೆಸಿ ಅದೇ ಮೆಂಡನ ಜೊತೆ ಸರಗಾಸಿ ಬರುವ ಗಂಡ ಸುಳ್ಳೇರಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತಂದೆ ತಾಯಿ ಕಾಲೇಜ್ ಅಂತ ಕಳಿಸಿದ್ರೆ ಮೆಂಡನ ಜೊತೆ ಹರಿಗೇರಿ ಬಂದು ನಾನೊಬ್ಳು ಒಳ್ಳೆಯ ಮಗಳಂತ ತಂದೆಗೆ ಪೋತ್ ಕೊಡುವ ಬಂಡೆ ಹೆಣ್ಣು ಬಯಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒದೀತಾರೆ ನಿನ್ನ ಗರತಿ ಎಂದ ಬಾಂಧವರು. ಬಾಯಿ ಮುಚ್ಚೋ ರಣ ಹೇಳಿ, ಈ ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ನೀನು ಮನಸ್ಸಿನಲ್ಲೇ ಕುಲಕಟ್ಟ ರಾಕ್ಷಸ ನೀನು. ರಾಕ್ಷಸ ರಾಕ್ಷಸನಲ್ಲ ಕಿರ್ಚ, ನಿನ್ನನ್ನು ಒಲಿಸಿಕೊಂಡೆ ಬಂದಿರುವ ಶುಂಭಾಸನ ರಾಜ್ಯ. ಸಿಂಹಾಸನ ರಾಜ ಅಂತ ನೀನು ಒಂದು ಕಾಲು ಹೆಜ್ಜೆ ಮುಂದಿಟ್ಟು ಈ ಹಣ್ಣಲ ಮುಟ್ಟಲು ಬಂದಿದ್ದೆ. ಆದ್ರೆ ಆ ದೇವಿ ಸಿರಿದೇವಿ ದೇವಿ ಹತ್ತಾರು ರಾಕ್ಷಸರು ಸಂಹಾರ ಮಾಡಿ ಅವಳ ರಕ್ತವನ್ನೇ ಹಾರಿಸಿಕೊಂಡಳು ತನ್ನ ಪ್ರಿಯಾಗಿ. ಮತ್ತ ರಾಕ್ಷಸರನ್ನು ಅಂತ್ಯ ಮಾಡಿದ್ದು ಗೊತ್ತಿಲ್ಲವೇನೋ? ಪ್ರಾಣ ಕಳೆದುಕೊಂಡರು ಅವನ ಜುಟ್ಟಿಗೆ ಕೈ ಹಾಕಿ ಮಿಡಿನಾಗರೋದು ಈ ನನ್ನ ರಾಜ್ಯ. ಅಂತ ರಾಕ್ಷಸರನ್ನು ರಕ್ತ ನೋಡ್ಬೇಕಂತೆ ಕಾದು ಕುಂತಳು ಅಂತ ಹೇಳ್ತಿ ರಕ್ಷತಿ ಕಣ್ಣು. ಅಂತ ಹೆಣ್ಣುಗಳೇ ಮೈಸಾಸುರನ ಆರ್ಭಟಕ್ಕೆ ಹೆದರಿ ಎಷ್ಟೋ ಜನ ಹೆಣ್ಣುಗಳು ತಮ್ಮ ಪ್ರಾಣ ಕಳೆದುಕೊಂಡು ಮತ್ತೆ ಅದೇ ದೇವಿಯ ವಿತ್ತದಲ್ಲಿ ಮೈ ಮರೆತು ಸೋತಿನನ್ನು ಕರೆದವು ಆ ನಿನ್ನ ಹೇಳಿ ವಿಷ್ಣುವನ್ನು. ಕಷ್ಟಕ್ಕೆ ಹೆಗಲು ಕೊಟ್ಟು ಸತ್ಯದಿಂದ ಹೋರಾಡ್ತಿರೋ ಈ ಸಮಾಜದಲ್ಲಿ ಅಂತ ದುಷ್ಟರನ್ನು ಮೆಟ್ಟಿ ಸಿಳಿತಾಳೆ. ಅವಳ ಹೊಟ್ಟೆಯನ್ನು ಹರಿದು ಸಾಕಷ್ಟು ರಕ್ತ ಕುಡಿದು ದುಶ್ವಾಸನ ಕೊಂದು ದುಶ್ಶಕ್ತಿ ಆದಳು ಹೆಣ್ಣು.
ಏ ನಾಗವಲ್ಲಿ, ಅವಳನ್ನು ಹೊಗಳೆ ಶೂರನಂತೆ ತಗಳೆ. ನೋಡು ಗಿರ್ಜಾ, ಬರಿಗಟ್ಟಿನಲ್ಲಿ ಕುಳಿತು ನಿನ್ನ ಬಾಳ ಪುಟ ಹಾಳು ಮಾಡಿಕೊಳ್ಳಬೇಡ. ಬಾರೇ ಬಾ, ಹತ್ತವ ನನ್ನ ಬಂದೋರು ಅಂತ. ಸರಿಯ ಚೇಂಜ್ ನೀಚ, ಆಡಿನ ಬಂಗಾರದ ಬಂದ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಚೀರಬೇಡ ದನಿ, ನಿಲ್ಲಿಸು ಈ ನಿನ್ನ ಚೀರಾಟವನ್ನು. ಆಡಿನ ಮಂಚ ನನ್ನ ಮಾವಂದ್ರು 4 ಜನ ಇದ್ದಾರೆ. ನಿನ್ನ ತೂಗುಮಂತ ಅಷ್ಟೇ ಅಲ್ಲ ಕಣೋ, ಅವರು ಈ ಸಮಾಜದಲ್ಲಿ ಮೆಂಟು ನಿಂತರೆ ಆಕಾಶ ಭೂಮಿ ಏಕೆ ಆಗುತ್ತದೆ. ಇದನ್ನೆಲ್ಲ ತಿಳಿಯದೆ ಅಡ್ಡಗಾಲಿಟ್ಟಿದ್ದೆ ಆದ್ರೆ ನಿನ್ನ ಕಾಲನ್ನು ಕಡಿದು ಬಿಡೋದಿಲ್ಲ ಈ ಖರ್ಚ. ಬಾರೆ ಗಣಸಾಗಿ ಮುಂದಕ್ಕೆ. ನನ್ನ ಗಂಡಸ್ತನಿಗೆ ಸವಾಲಾಗ್ತೀಯ ಹೆಣ್ಣು. ನಿನಗೆ ಎಷ್ಟು ಮೃದುವಾಗಿ ಹೇಳಿದಾಗ ಹದವಾಗಲಾದಾಗ ನಿನಗೆ ಸರಿಯಾದ ಬಲಾತ್ಕಾರವೇ ಸರಿ. ಬಾರೇ ಬಾ. ಮೊದಲು ಕೈ ಬಿಡು ನನ್ನ ಗಿರಿಜೆಯನ್ನು. ನನ್ನ ಆರಂಭದ ಪ್ರೇಮ ಬದಲಗೊಳಿಸ ನೀನ್ಯಾವೇ ಬಚ್ಚ. ನಿಮ್ಮಂತಹ ಸೊಕ್ಕೇರಿದ ಶ್ರೀಮಂತರ ಪಕ್ಕಲಬು ಮುರಿದು ಪಕ್ಕ ಬಲಿದ ಈ ನಾರಿಯನ್ನು ಸದಾ ರಕ್ಷಿಸಲು ಬಂದ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ಕೊತ್ತ ತೋಳಿಗೆ ಬೀದಿ ಬೀದಿ ತಿರುಗಾಡೋ ನಾಳೆ ನರಿಯೇ, ನರಿಯಲ್ಲೇ ಮಲ್ಲ ಕುರಿಯೇ. ನಿಮ್ಮಂತ ಶೂರ ಸರ್ದಾರರ ಕೊಬ್ಬಿದ ಶಿರವನ್ನು ಹರಿದು ನರಿ ನಾಯಿಗಳಿಗೆ ನಿಮ್ಮ ಮಾಂಸದ ಪಿಂಡಗಳನ್ನು ನೈವೇದ್ಯ ಇಡಲು ಪಣ ತೊಟ್ಟು ಬಂದಿರುವ ಸಿಂಹದ ಮರಿ, ಸಿಂಹದ ಮರಿ. ಲೇ ಶಂಕರ್, ನನ್ನ ಸಹಾಯದಿಂದ ಓದು ಕಲಿತಂಗೆ ಇಪ್ಪೊಂದು ಹಠ ಸಾರಿ ಅಲ್ಲ. ಬಂದ ದಾರಿಗೆ ಸೋಂಕಲ್ಲೆಂದು ಇವರನ್ನು ನನಗೆ ಒಪ್ಪಿಸಿ ಹೊರಟೋಗ ಮಗನೇ ಇಲ್ಲಿಂದ. ಕರಿನಾಗರನಾಗಿ ಕಚ್ಚಬೇಕಾಗುತ್ತದೆ ಎಚ್ಚರ. ಆ ನಿನ್ನ ಕರಿನಾಗರನ ಹಲ್ಲು ಕಿತ್ತು ನಿನ್ನ ಬುಡ ಸಮೇತ ಆಟವಾಡಿಸುವ ಹಾವಾಡಿಗ ನಾನಿದ್ದೇನೆ. ಮಿಸ್ಟರ್ ಧನ್ರಾಜ್, ಹೆಣ್ಣೆಂದರೆ ಜಗದ ಕಣ್ಣೆಂದು ಯೋಚಿಸದೆ ಇವಳಿಗೆ ಕೈ ಮಾಡಿರುವ ನಿನ್ನಂತವನಿಗೆ ನನ್ನ ದೇಹವನ್ನು ಮುಡಿಪಾಗಿಟ್ಟಿದ್ದೇನೆ. ಅದು ಅಲ್ಲದೆ ಹಿಂದಿನ ನಿನ್ನ ಒಂದೊಂದು ಘಟನೆಯನ್ನು ನೆನಪಿಸಿಕೊಂಡರೆ ನಿನ್ನ ಕಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿಯಬೇಕು ನಾನು. ಅದೆಲ್ಲ ನನ್ನ ನೆತ್ತಿಗೆ ಪಿತ್ತ ಏರುವ ಮುನ್ನವೇ ನೀನು ಇಲ್ಲಿಂದ ಕಾಲ್ ತೆಗೆದು ಬಿಡು. ಇಲ್ಲವಾದರೆ ಈ ಲಕ್ಷ್ಮೀ ದೇವಿಗೆ ಕೋಣವನ್ನು ಬಲಿಕೊಟ್ಟಂತೆ ಈ ಗಿರಿಜೆಗೆ ನಿನ್ನ ಬಲಿ ಕೊಡಬೇಕಾದೀತು. ಎಚ್ಚರ, ಎಚ್ಚರ. ಹಠವಾಗಿ ನಿನ್ನ ತಾಯಿ
ತಂದೆಯರ ಸಾಕು ತಂಗಿ ಶೀಲಚಂದ್ರ ಆಕಾಶಕ್ಕೆ ಎತ್ತರಿಸಿಗೆ ಹಾರಿಸಿದಾಗ ಎಲ್ಲಿ ಅಡಗಿತೋ ನಿನ್ನ ಈ ಪೌರುಷ? ಅದೇ ಸೀತೆ ಅಣ್ಣನನ್ನು ಹುಡುಕಿಕೊಂಡು ಬರ್ತಾನೆ ಹೇಳಿ ಡಕಾಯತರಗಲೆ ಒದೆತ್ತಿನದು ಮಾಡ್ತಾನಲ್ಲೇ ಕತ್ತೆ. ಧನ್ರಾಜ್ ಧನ್ರಾಜ್ ಧನ್ರಾಜ್, ನನ್ನ ತಂದೆ ತಾಯಿ ಹಾಗೂ ಸಾಕು ತಂಗಿ ಸೀತೆಯ ನೆನಪು ಮಾಡಿ ಪುಟಿಗೆಬ್ಬಿಸಿಯೋ ನನ್ನ ಬಿಸಿ ರಕ್ತವನ್ನು. ಆ ಸೇಡೆಂಬ ನರನಾಡಿಯು ನನ್ನ ರಕ್ತದ ಪ್ರತಿ ಕಣ ಕಣದಲ್ಲೂ ಸೇರಿ ನನ್ನ ರೋಮ ಸಹಿತ ಚೂರಿಯಾಗಿ ಹಲ್ಮಸೆದುಕೊಂಡಿದೆ. ಆ ವೈರ್ಯ ರುಂಡ ತೆಗೆಯಲು ಧನ್ರಾಜ್, ನನ್ನ ತಂದೆ ತಾಯಿ ಹಾಗೂ ಸಾಕು ತಂಗಿ ಸೀತೆಯ ಶೀಲಕ್ಕೆ ಕಾರಣನಾದ ವ್ಯಕ್ತಿಯು ಇಂಥವನೇ ಎಂದು ಗೊತ್ತಾದರೆ 10 ಸೆಕೆಂಡಿನಲ್ಲಿ ಅವನ ದೇಹವನ್ನು ಬಚ್ಚಿ ನುಚ್ಚು ನೂರಾದ ಮಾಂಸದ ಪಿಂಡಗಳನ್ನು ನನ್ನ ಗಂಡುಗಲಿ ತಂದೆ ತಾಯಿ ಹಾಗೂ ಸಾಕು ತಂಗಿ ಸೀತಾಳ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ನೆನಪಿರಲಿ ನೆನಪಿರಲಿ. ನೀನು ಈ ತಕ್ಕ ಉತ್ತರ ಹುಡುಕುವ ಮುನ್ನವೇ ನಿನ್ನ ದೇಹ ಆಕ್ರಮವಾಗುವುದು ನನ್ನ ಕೈಯಲ್ಲಿ. ಬುದ್ಧಿ ಶೂನ್ಯನಾಗಿ ಹೊಗಳಬೇಡಲೇ ನನ್ನ ಮುಂದೆ. ಈ ಶಂಕರ ಯಮ ಕಿಂಕರನಾಗಿ ಅಂಕುಶ ಹಿಡಿದು ನಿಂತರೆ ಲಂಕಾಧೀಶ್ವರ ರಾವಣನಂತ 6 ಕೋಟಿ ಆಯುಷ್ಯರು ಬಂದರು ಅರೆ ನಿಮಿಷ ತಡೆಯದೆ ಶಿರ ಕಳೆದುಕೊಂಡು ಹೋಗುವರು ನನ್ನ ಕೈಯಲ್ಲಿ. ಇದೆಲ್ಲ ನಿನಗೆ ಸುಳ್ಳು ಅಂತ ಅನಿಸಿದ್ರೆ ಈಗ ಗಂಡಸಾಗಿ ಮುಟ್ಟು ಇವಳ ಕೈಯನ್ನು ಮತ್ತೊಮ್ಮೆ. ಶಂಕರ್, ಹುಲಿಯಾಗಿ ಬಂದು ಇವನು ರಕ್ಷಣೆ ಮಾಡಿದ್ದು ಇರಲು ಮತ್ತೆ ಕೊಡಬೇಕು. ಇವರಿಗೆ ಮತ್ತೊಮ್ಮೆ ಉತ್ತರ लेकुते ये लड़की को एक दिन में एक रात नहीं छोड़ूंगा। अर्थात ಇವತ್ತು ನಿನ್ನೆಲ್ಲ ನಾಳೆ ಇವಳನ್ನು ನನ್ನ ಮಂಚದ ಸೂಳೆಯಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಬೆಡಿಕರವಡಿಯು ಧನ್ರಾಜನೇ ಅಲ್ಲ. ಬರ್ತೀನಿ ಮಗನೇ, ಬಂದೇ ಬರ್ತೀನಿ.
ನಿನ್ನಂತ ಹೇಡಿಯ ಕೈಗೆ ಇವರನ್ನು ಒಪ್ಪಿಸಲು ನಾನೇನು ಕೈಗೆ ಪಳೆ ತೊಟ್ಟು ಕುಂತಿಲ್ಲ. ಗಿರಿಜಾ, ಏನಿದು ನಿನ್ನ ಅವಸ್ಥೆ? ಮಾವ, ವಾಯು ಹೊರಗಂತ ಬಂದಿದ್ದೆ. ಅಷ್ಟರಲ್ಲಿ ಆ ಬುಗನ ಕೈಯಲ್ಲಿ ಸಿಕ್ಕಾಕಿಕೊಂಡೆ. ಆ ಬುಗನ ಕೈಯಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಮಾವ. ಇರಲಿ ಗಿರಿಜಾ, ಅನ್ನ ಮನೆಯಲ್ಲಿ ದಾರಿ ಕಾಯ್ತಾ ಇರಬೇಕು. ಬಾ ಹೋಗೋಣ. ಹಾ ಮಾವ, ನೀವೀಗ ಇಲ್ಲಿ? ಅದು ನಿನ್ನ ರಕ್ಷಣೆಗಾಗಿ ಧಾವಿಸಿ ಬಂದನು ಗಿರಿಜಾ. ಕ್ಲಾಸಿನಲ್ಲಿರುವಾಗ ಏಕೋ ಮನಸ್ಸಿಗೆ ಕಳವಳವೆನಿಸಿತು. ಅದಕ್ಕಾಗಿ ನೀನಿದ್ದಲ್ಲಿಗೆ ಬಂದೆ ಗಿರಿಜಾ. ಮಾವ, ಹಾಗಾದ್ರಿ ಈ ವನತೆ ದೇವತೆ ಮುಂದೆ ನನ್ನ ಕೈ ಹಿಡಿದು ನಿಮ್ಮ ಸತಿಯಾಗಿ ಮಾಡಿಕೊಳ್ಳಿ ಅಂತ ನಿಮ್ಮ ಅಡ್ಡಿ ಹಿಡಿದು ಬೇಡ್ಕೊಂಡಿನಿ ಮಾವ. ಗಿರಿಜಾ, ಅಣ್ಣನಿಗೆ ಗೊತ್ತಾಗದೆ ಈ ಕೆಲಸ ನನ್ನಿಂದಾಗದು ಗಿರಿಜಾ, ನನ್ನಿಂದಾಗದು. ಮಾವ, ಹಿರಿ ಮಾವರು ಎಲ್ಲರೂ ಹೇಳಿದ್ದಾರೆ ನೀನು ಶಂಕರನ ಸತಿ ಅಂತ. ಆದ್ರೆ ಆ ಮಾತು ನಿಜ ಮಾವ. ಸತ್ಯವೇ? ಹೌದು ಮಾವ, ದೇವರಾಣಿಗೂ ಈ ಮಾತು ಸತ್ಯ. ಹಾಗಾದರೆ ಅಂದು ಆ ತಾರಕಾಸುರನ ಮದುವೆಗಾಗಿ ಆ ಗಿರಿಜಾ ಶಂಕರರು ಮದುವೆಯಾದಂತೆ ಇಂದು ಈ ಧನರಾಜನೆಂಬ ರಾಕ್ಷಸನ ಮದುವೆಗಾಗಿ ಈ ಗಿರಿಜಾ ಶಂಕರನ ಮದುವೆ. ಗಿರಿಜಾ, ವನ ದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿಯಂತೆ ಸ್ವೀಕರಿಸುತ್ತೇನೆ. ಬಾ, ಪಾರ್ವತಿಯಂತೆ ನೃತ್ಯ ಮಾಡಿ ಎನ್ನ ಮನತನಿಸು. ಆಗ್ಲಿ ಮಾವ.